ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತು ನಾನು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ, ತಾವರೆಕೆರೆ ಹತ್ರ. ಅದೇ ನಾವು ಮತ್ತೆ ನನ್ನ ಫ್ರೆಂಡ್ ಹೋಗ್ತಾ ಇದ್ವಿ. ಹೋಗಿ ರೀಚ್ ಆದ್ವಿ. ಮಳೆ ಬರೋ ಥರ ಇತ್ತು, ಬೇಗ ಹೋಗೋಣ ಅಂತ ಹೊರಟ್ವಿ. ಹೋಗಿ ರೀಚ್ ಆಗಿ ಪಾರ್ಕಿಂಗಲ್ಲಿ ನಿಂತಿದ್ವಿ. ಅಷ್ಟರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಆಲ್ರೆಡಿ. ಫುಲ್ಲು ಯಾವಾಗಲೂ ಇಷ್ಟೇ ಇರುತ್ತೆ. ಇವತ್ತು ನಾವು ಬೇಗ ಹೋಗಿ ಬರೋಣ ಅಂತ ಹೋಗಿದ್ವಿ. ಅಲ್ಲೆಲ್ಲ ಮರಗಳನ್ನ ಕಡ್ದು ಎಲ್ಲ ನೀಟ್ ಮಾಡಿ ಇದು ಮಾಡಿದ್ದಾರೆ. ಅಲ್ಲೆಲ್ಲ ಮರಗಳನ್ನ ಕಡ್ದಿರೋದ್ರಿಂದ ಅಂಗಡಿಗಳು ಜಾಸ್ತಿ ಬರ್ತಾಯಿದೆ. ಹಾಗಾಗಿ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ನೋಡಿ ನಿಮಗೆ ತೋರಿಸ್ತೀನಿ ನಿಮಗೆ ಯಾವ ಥರ ಎಷ್ಟು ದೊಡ್ಡ ಜಾಗ ಇದೆ, ಏನೇನು ಅಂಗಡಿ ಹಾಕ್ಕೊಂಡಿದ್ದಾರೆ ಅಂತ. ನೋಡಿ ಇಷ್ಟು ದೊಡ್ಡ ಜಾಗ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಬಟ್ ಈ ಕಡೆ ಎಲ್ಲ ಅಷ್ಟು ಇರಲಿಲ್ಲ, ಇವಾಗ ಇನ್ನೂ ಕ್ಲೀನ್ ಮಾಡಿ ನೋಡಿ ಇಷ್ಟು ದೊಡ್ಡ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಅಂಗಡಿಗಳನ್ನ ಆಮೇಲೆ ಕ್ಲೀನ್ ಮಾಡ್ತಾರೆ, ಅದನ್ನ ನಂತರ ಹಾಕೋತಾರೆ. ಇವಾಗ ಆಲ್ರೆಡಿ ಇಲ್ಲೆಲ್ಲ 2 ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ. ನೋಡಿ ಹೂವು ಅಂಗಡಿ, ಚಿಪ್ಸು, ತರಕಾರಿ ಮತ್ತು ಮಂಡಕ್ಕಿ ಇವೆಲ್ಲ ಇದೆ. ಇಲ್ಲ ಅಂತ ಯಾವುದು ಇಲ್ಲ ಅನ್ನೋದೇ ಇಲ್ಲ, ಎಲ್ಲ ಥರದ ವೆರೈಟೀಸ್ಗಳಿದೆ. ಓಕೆ, ಎಲ್ಲ ಥರದ್ದು ಇಟ್ಕೊಂಡಿದ್ದಾರೆ. ಇವಾಗ ಅಂದರೆ ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಜನ ಆಗಿಬಿಡ್ತಾರೆ. ಆಮೇಲೆ ಬೇಗ ಮುಗಿಸ್ಕೊಳ್ಳೋಣ ಅಂತ. ಎಲ್ಲಿ ಲೇಟ್ ಆಗೋಲ್ಲ, ಕಾಯಿ ಹಿಡ್ಕೊಂಡು ಪ್ರದಕ್ಷಿಣೆ ಆಗ್ತೀವಲ್ಲ ಅಲ್ಲೇ ಲೇಟ್ ಆಗುತ್ತೆ. ಯಾಕಂದರೆ ಜನ ತುಂಬ ಇರೋದ್ರಿಂದ ಅಲ್ಲಿ ಜಾಗನೂ ಸ್ವಲ್ಪ ಚಿಕ್ಕದಿರೋದ್ರಿಂದ ಪ್ರದಕ್ಷಿಣೆ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ಬೇರೆ ನೋಡಿ ನಮ್ಮ ಚೀಟಿ ತಗೊಂಡು ಬೇಗ ದೀಪದ ಲೈನ್ ನಿಂತ್ಕೊಂಡೆ. ಅದೇ ದೀಪದ ಲೈನ್ ಹೋಗ್ತಾ ಇರುವಾಗ ಇಲ್ಲಿ ಪೂಜೆ ಮಾಡಿಸ್ತಾ ಇದ್ರು, ಹೋಮ ಎಲ್ಲ ಹಾಗಾಗಿ ನಾನು ಲೈನಲ್ಲಿ ನಿಂತ್ಕೋಬೇಕಲ್ಲ, ಲೈನಿದೆ ಅಂತ ಹೋದೆ. ಇವತ್ತು ಸ್ವಲ್ಪ ದೊಡ್ಡ ಲೈನ್ ಇತ್ತು. ಲಾಸ್ಟ್ ಟೈಮು ಅಷ್ಟಿರಲಿಲ್ಲ. ನಾನು ಡೋರ್ ಹತ್ರ ನನ್ನ ಲೈನ್ ಕಟ್ಟಾಗಿತ್ತು, ಅಲ್ಲಿಗೆ ಹೋಗಿ ನಿಂತಿದ್ದೆ. ಬಟ್ ಈಗ ಗೊತ್ತಿಲ್ಲ, ಬೇಗ ಆಯಿತು. ಪೂಜೆ ಮಾಡಿ ಕಾಯಿ ಕಟ್ಟೋರು ಕಾಯಿ ಕಟ್ತಾರೆ. ನೆಕ್ಸ್ಟ್ ಟೈಮ್ ಈ ಕಾಯಿ ಸಂಕಲ್ಪ ಮಾಡಿ ಕಟ್ತಾರೆ. ಪ್ರದಕ್ಷಿಣೆ ಹಾಕ್ಕೊಂಡು ಎಲ್ಲ ಮುಗಿಸಿ ಲಾಸ್ಟಲ್ಲಿ ದೀಪ ಬೆಳಗ್ಗೆ ಕಾಯ್ದು ಎಲ್ಲ ಪ್ರದಕ್ಷಿಣೆ ಆದಮೇಲೆ ಲಾಸ್ಟಿಗೆ ಆಯಿತು. ಒಂದು ವೀಡಿಯೋನ ಚಿಕ್ಕದಾಗಿ ಮಾಡಿಕೊಂಡು ಬೇಗ ಈ ಕಡೆ ಬಂದಲ್ಲಿ ಬೈತಾಯಿದ್ರು, ಹೋಗಮ್ಮ ವೀಡಿಯೋ ಮಾಡಬಾರ್ದು, ಹೋಗಿ ಅಂತಾಯಿದ್ರು. ಬಟ್ ಆದ್ರೂ ನಾನೊಂದು ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡು, ತುಂಬ ಜನ ಮಾಡ್ತಾಯಿದ್ರು, ಬಟ್ ನಾನೊಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡು ನನಗೆ ಬಟ್ ಅಂತ ಬಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.